30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಹೆಮ್ಮಾರಿ ಕೊರೋನಾ ಕೇಕೆ ಜೋರಾಗ್ತಾ ಇದೆ. ಮತ್ತೆ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ 1000 ಗಡಿಯನ್ನು ದಾಟ್ತಾ ಇದೆ. ನಿನ್ನೆ ಒಂದೇ ದಿನ 1275 ಜನರಿಗೆ ಸೋಂಕು ದೃಢಪಟ್ಟಿದೆ. ರಾಜಧಾನಿ ಬೆಂಗಳೂರಲ್ಲಿ 786 ಕೇಸ್ ಪತ್ತೆಯಾಗಿದೆ. 10,220 ಜನರಿಗೆ ಸದ್ಯ ಕೋವಿಡ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನಿನ್ನೆ 479 ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. 134 ಮಂದಿ ಸದ್ಯ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಉಡುಪಿಯಲ್ಲಿ ಕೊರೋನಾ ಸ್ಫೋಟವಾಗಿದೆ. ಉಡುಪಿಯಲ್ಲಿ ನಿನ್ನೆ 33 ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಮಣಿಪಾಲದ ಎಂಐಟಿ ಕ್ಯಾಂಪಸ್ನಲ್ಲೇ 27 ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ. ಹೀಗಾಗಿ ಮಣಿಪಾಲದ ಎಂಐಟಿ ಕ್ಯಾಂಪಸ್ ಕಂಟೈನ್ಮೆಂಟ್ ಝೋನ್ ಅಂತ ಗುರುತಿಸಲಾಗಿದೆ. ಹೊರ ರಾಜ್ಯದ ವಿದ್ಯಾರ್ಥಿಗಳಲ್ಲೇ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಹೆಚ್ಚಿನ ವಿದ್ಯಾರ್ಥಿಗಳು ಮಹಾರಾಷ್ಟ್ರ ಹಾಗೂ ಕೇರಳ ಮೂಲದವರಾಗಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕೊರೋನಾ 2ನೇ ಅಲೆ ಹೆಚ್ಚಾಗಿರುವಂಥದ್ದು ಎಲ್ಲರಿಗೂ ಕೂಡ ಆತಂಕವನ್ನು ತಂದಿದೆ. ಹಾಗಂತ ಕೊರೋನಾ ಕಟ್ಟಿ ಹಾಕೋದಕ್ಕೆ ಲಾಕ್ಡೌನ್, ನೈಟ್ ಕರ್ಫ್ಯೂ ಹೇರುವುದೇ ಪರಿಹಾರವಲ್ಲ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಿನ್ನೆ ನಡೆದಂಥ ಎಲ್ಲ ರಾಜ್ಯಗಳ ಸಿಎಂಗಳ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಯಿತು. ಕೊರೋನಾ ಯೂಟರ್ನ್ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿರುವಂಥ ಪ್ರಧಾನಿ ಎಲ್ಲ ರಾಜ್ಯಗಳ ಕೊರೋನಾ ಸ್ಥಿತಿಗತಿ ಬಗ್ಗೆ ಮತ್ತಷ್ಟು ರಾಜ್ಯ ಸರ್ಕಾರಗಳು ಕೈಗೊಂಡಿರುವಂಥ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆದರು. ಕೆಲವು ರಾಜ್ಯಗಳಲ್ಲಿ ಕೋವಿಡ್-19 ಲಸಿಕೆ ಮಿತಿ ಮೀರಿ ವ್ಯರ್ಥವಾಗ್ತಾ ಇದ್ದು ಇದನ್ನು ಗಂಭೀರವಾಗಿ ಪರಿಗಣಿಸುವಂತೆ ಮುಖ್ಯಮಂತ್ರಿಗಳಿಗೆ ಸೂಚಿಸಿದ್ದಾರೆ. ಸಿಎಂ ಯಡಿಯೂರಪ್ಪನವರು ಲಸಿಕೆ ವಿತರಣೆ ನಿಯಮ ಸಡಿಲಿಕೆಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. साथियों, वैक्सीन अभियान को लेकर कई साथियों ने अपनी बात रखी. निश्चित तौर पर इस लड़ाई में वैक्सीन अब 1 साल के बाद हमारे हाथ में एक हथियार आया है. ये प्रभावी हथियार है. देश में वैक्सीनेशन की गति लगातार बढ़ रही है. हम एक दिन में 30 लाख लोगों को वैक्सीन करने के आंकड़े को भी एक बार तो पार कर चुके हैं. लेकिन इसके साथ ही हमें वैक्सीन डोसेज वेस्ट होने की समस्या को बहुत गंभीरता से लेना चाहिए. मुझे विश्वास है कि हमारे इन सामूहिक प्रयासों और रणनीतियों का अमल जल्दी ही हमें दिखाई देगा और उसका परिणाम भी नजर आएगा. ರಾಜ್ಯದಲ್ಲಿ ಲಾಕ್ಡೌನ್, ನೈಟ್ ಕರ್ಫ್ಯೂ ಇರೋದಿಲ್ಲ. ಈ ಬಗ್ಗೆ ಪ್ರಧಾನಿ ಮೋದಿ ಯಾವುದೇ ಸೂಚನೆ ನೀಡಿಲ್ಲ ಅಂತ ಸಿಎಂ ಯಡಿಯೂರಪ್ಪನವರು ಮಾಹಿತಿಯನ್ನು ನೀಡಿದ್ದಾರೆ. ಪಿಎಂ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ ಬಳಿಕ ಮಾತನಾಡಿದಂಥ ಸಿಎಂ, ಸಾರ್ವಜನಿಕರು ಮಾಸ್ಕ್ ಧರಿಸುವಂಥದ್ದು ಕಡ್ಡಾಯ. ಹಾಲ್, ಒಳಾಂಗಣ ಕಾರ್ಯಕ್ರಮಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಅಡ್ಡಿ ಇಲ್ಲ. ಸಿನಿಮಾ ಹಾಲ್ಗಳಲ್ಲಿ ಈಗಿರುವಂಥ ಮಾರ್ಗಸೂಚಿಯೇ ಮುಂದುವರಿಯಲಿದೆ. ಬೆಂಗಳೂರು, ಬೀದರ್, ಕಲಬುರಗಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗುತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ನಂಬರ್ 1, ಮೊದಲೇ ಹೇಳಿದಂತೆಯೇ ಈ ಕೋವಿಡ್ ತಡೆಯೋದಕ್ಕೆ ಮಾಸ್ಕ್ ಕಂಪಲ್ಸರಿ. ಎಷ್ಟು ಬಿಗಿ ಸಾಧ್ಯನೋ ಅದು ಮಾಡಬೇಕು. ಅಂತರವನ್ನು ಕಾಯ್ದುಕೊಳ್ಬೇಕು. ಫಂಕ್ಷನ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರೋದಕ್ಕೆ, ಅದನ್ನು 4 ಗೋಡೆ ಮಧ್ಯೆ ನಡೆಯುವಂಥ ಫಂಕ್ಷನ್, ಪಬ್ಲಿಕ್ ಮೀಟಿಂಗ್ಸ್ ಅಲ್ಲ, ಇಲ್ಲಿ ಬಹಳ ಎಚ್ಚರ ವಹಿಸಬೇಕು. ಈ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡೋ ಪ್ರಯತ್ನ ನಾವು ಸಹ ಮಾಡ್ತೇವೆ. No, please tell me. I am telling you, no curfew, no night curfew or no night curfew. ಈಗೇನಿದೆ ಅದೇ ಸಿಚುಯೇಷನ್ ಮುಂದುವರಿಯುತ್ತೆ. ಜನ ಪ್ಯಾನಿಕ್ ಆಗುವಂತ ಅಗತ್ಯ ಇಲ್ಲ. ಅದರ ಅರ್ಥ ಖುಷಿ ಬಂದಂತೆ ಮಾಸ್ಕ್ ಹಾಕೊಳ್ಳದೇನೆ ಇದ್ರೆ ಅದನ್ನ ಬಿಗಿಯಾದ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಅದು ಅನಿವಾರ್ಯ ಕೆಲಸ. ಕೋವಿಡ್ 2ನೇ ಅಲೆ ಭೀತಿ ಎಲ್ಲೆಡೆ ಆವರಿಸುತ್ತಿದ್ದಂತೆ ಎಲ್ಲೆಡೆ ಹದ್ದಿನ ಕಣ್ಣಿಡಲಾಗಿದೆ. ಈಗಾಗಲೇ ಕೊರೋನಾ ಬಂದು ಹೋದಂತವರು ಆಯುರ್ವೇದ ವೈದ್ಯರತ್ತ ಮುಖ ಮಾಡ್ತಿದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ತಿದ್ದಾರಂತೆ. ಆರಂಭಿಕ ರೋಗ ಲಕ್ಷಣಗಳಿಗೂ ಚಿಕಿತ್ಸೆ ರೆಡಿ ಇಟ್ಟುಕೊಂಡಿದ್ದಾರೆ. ಈ ಮೂಲಕ ಸೋಂಕಿಗೆ ತುತ್ತಾಗುವುದನ್ನು ತಪ್ಪಿಸಲಿಕ್ಕೆ ಈ ಮಾರ್ಗ ಹಿಡಿದಿದ್ದಾರೆ. ದೇಶದಲ್ಲಿ ಕೊರೋನಾ ವ್ಯಾಕ್ಸಿನ್ ಕೊರತೆ ಇಲ್ಲ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ವಿಕೆ ಪೌಲ್ ಹೇಳಿದ್ದಾರೆ. ಈಗಾಗಲೇ ರಾಜ್ಯಗಳಿಗೆ 7 ಕೋಟಿ ಡೋಸ್ ವಿತರಣೆಯಾಗಿದೆ. ಇಂದಿನ ಪಿಎಂ ಸಿಎಂ ಸಭೆಯಲ್ಲಿ ಲಸಿಕೆ ಹೆಚ್ಚಿಸುವ ಚರ್ಚೆ ಆಗಿದೆ. ಕೊರೋನಾ ಲಸಿಕೆ ಕೊರತೆ ಆಗದಂತೆ ನೋಡಿಕೊಳ್ಳಲಾಗುತ್ತೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ವಿಕೆ ಪೌಲ್ ಮಾಹಿತಿಯನ್ನು ನೀಡಿದ್ದಾರೆ. ಆಸ್ಟ್ರಾಜೆನಿಕಾ ಕೊರೋನಾ ಲಸಿಕೆ ಹಾಕಿಸಿಕೊಳ್ಳುವಂಥದ್ದು ಸುರಕ್ಷಿತ. ಇದರಿಂದ ಯಾವುದೇ ತೊಂದರೆ ಇಲ್ಲ, ಅನಗತ್ಯ ಭಯ ಆತಂಕ ಬೇಡ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಸ್ಪಷ್ಟನೆಯನ್ನು ನೀಡಿದೆ.
ಆಸ್ಟ್ರಾಜೆನಿಕಾ ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಂಡು ಹಲವರಲ್ಲಿ ರಕ್ತ ಹೆಪ್ಪುಗಟ್ಟುವ ಅಡ್ಡ ಪರಿಣಾಮ ಕಂಡುಬಂದ ಹಿನ್ನೆಲೆಯಲ್ಲಿ ಹಲವು ದೇಶಗಳಲ್ಲಿ ಆಸ್ಟ್ರಾಜೆನಿಕಾ ಕೊರೋನಾ ವ್ಯಾಕ್ಸಿನ್ ಬಳಕೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಸ್ಪಷ್ಟನೆಯನ್ನು ನೀಡಿದೆ. ಸಿಎಂ ಯಡಿಯೂರಪ್ಪ ಉಪಚುನಾವಣೆ ಗೆಲುವಿನ ಲೆಕ್ಕಾಚಾರದಲ್ಲಿ ಬ್ಯುಸಿ ಇದ್ದಾರೆ. ಬಜೆಟ್ ಅಧಿವೇಶನ ಮೊಟಕುಗೊಳಿಸಿ ಉಪಚುನಾವಣೆ ಸಿದ್ಧತೆಗೆ ಸಿಎಂ ತಯಾರಿಯನ್ನು ನಡೆಸಿದ್ದಾರೆ. ಉಪಚುನಾವಣೆಗೆ ತಕ್ಷಣದಿಂದಲೇ ಸಚಿವರು ಕಾರ್ಯಪ್ರವೃತ್ತರಾಗಿ ಹೆಚ್ಚಿನ ಸಮಯವನ್ನು ಆಯಾಯ ಕ್ಷೇತ್ರಕ್ಕೆ ನೀಡುವಂತೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಇಂದು ಕಲಾಪ ಸಲಹಾ ಸಮಿತಿ ಸಭೆ ನಡೆಯಲಿದೆ. ಕಲಾಪ ಮೊಟಕುಗೊಳಿಸುವಂತ ಸಂಬಂಧ ಸಮಾಲೋಚನೆ ನಡೆಸಲಾಗುತ್ತೆ. ನಾಳೆಯೊಳಗೆ ಬಜೆಟ್ ಚರ್ಚೆ ಅಂತ್ಯಗೊಳಿಸಿ ಮಾರ್ಚ್ 23 ಅಥವಾ 26ಕ್ಕೆ ಅಧಿವೇಶನ ಅಂತ್ಯಗೊಳಿಸುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಉಪಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ 3 ಪಕ್ಷಗಳಲ್ಲಿ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಕೇಸರಿ ಪಾಳ್ಯದಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿಕ್ಕೆ ತಯಾರಿ ನಡೀತಾ ಇದ್ದು, ನಾಡಿದ್ದು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಆಗಮಿಸ್ತಾ ಇದ್ದಾರೆ. ಮಾರ್ಚ್ 20ರಂದು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅರುಣ್ ಸಿಂಗ್ ಭಾಗಿಯಾಗಲಿದ್ದಾರೆ. ಬೆಳಗಾವಿ ಬಸವ ಕಲ್ಯಾಣ ಮಸ್ಕಿ ಉಪಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗ್ತದೆ. ಇನ್ನು ಸಿಡಿ ಪ್ರಕರಣದ ಬಳಿಕ ಮೊದಲ ಬಾರಿಗೆ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿಯನ್ನು ನೀಡ್ತಾ ಇದ್ದು, ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಜಾರಕಿಹೊಳಿ ಸಹೋದರರು ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಸಚಿವ ಸ್ಥಾನ ಪಡೆಯುವಂತ ಬೇಡಿಕೆ ಇಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಹಿಂದೆ ಬಿದ್ದಿರುವಂತ ಎಸ್ಐಟಿ ಟೀಮ್ ಮೂಲೆ ಮೂಲೆ ಜಾಲಾಡ್ತಾ ಇದೆ. ಆದರೂ ಕೂಡ ಯುವತಿ ಹಾಗೂ ಇನ್ನಿಬ್ಬರು ಯುವಕರು ಪೊಲೀಸರ ಕೈಗೆ ಸಿಕ್ತಿಲ್ಲ. ಬಸ್ನಲ್ಲೇ ಅತ್ತಿಂದಿತ್ತ ಓಡಾಟ ನಡೆಸ್ತಾ ಇರುವಂತ ಬಗ್ಗೆ ಶಂಕೆ ವ್ಯಕ್ತವಾಗಿತ್ತು. ಆಗಾಗ ಫೋನ್ ಆನ್ ಮಾಡ್ತಿದ್ದಂತ ಶಂಕಿತರು ನಿನ್ನೆ ಮೊಬೈಲ್ ಸಂಪೂರ್ಣ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಮೊನ್ನೆ ಯುವತಿಯ ಮೊಬೈಲ್ ಹೈದರಾಬಾದ್ನಲ್ಲಿ ಸ್ವಿಚ್ ಆಫ್ ಆಗಿತ್ತು. ಆಗ ಯುವತಿ ಜೊತೆ ಇಬ್ಬರು ಯುವಕರು ಸಹ ಇದ್ದರು ಅನ್ನೋ ಅನುಮಾನವಿತ್ತು. ಆದರೆ ಇದೀಗ ಮೂವರು ಒಂದೇ ಲೊಕೇಶನ್ನಲ್ಲಿರುವಂತ ಅನುಮಾನವಿದೆ. ಹೊರ ರಾಜ್ಯಗಳಲ್ಲಿ ಪೊಲೀಸರು ಹುಡುಕಾಡ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಸಂಬಂಧ ಯುವತಿ ವಾಸವಿದ್ದಂತ ಗಂಗಾನಗರ ಮನೆಗೆ ನಿನ್ನೆ ಎಸ್ಐಟಿ ದಿಢೀರಂತ ಭೇಟಿಯನ್ನು ನೀಡಿತ್ತು. ಎಸಿಪಿ ಧರ್ಮೇಂದ್ರ ನೇತೃತ್ವದ ತಂಡದ ಭೇಟಿ ನೀಡಿ ಯುವತಿ ವಾಸವಿದ್ದಂತ ರೂಮ್ ಅನ್ನು ಪರಿಶೀಲಿಸಿದ್ದಾರೆ. ಕಟ್ಟಡದ ಮಾಲೀಕರಿಂದಲೂ ಕೂಡ ಮಾಹಿತಿಯನ್ನು ಪಡೆದಿದ್ದು, ಸಿಡಿಯಲ್ಲಿರುವಂತಹ ಯುವತಿ ಇತ್ತೀಚೆಗೆ ಮತ್ತೆ ಸಂಪರ್ಕಿಸಿದ್ರಾ ನಿಮ್ಮನ್ನ, ಆಕೆ ಇಲ್ಲಿದ್ದಂಥ ಸಂದರ್ಭದಲ್ಲಿ ಬೇರೆ ಯಾರಾದರೂ ಇಲ್ಲಿ ಭೇಟಿಯನ್ನು ನೀಡ್ತಾ ಇದ್ರಾ ಎಂಬ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದಾರೆ. ರೂಮ್ನಲ್ಲಿದ್ದಂಥ ಯುವತಿಗೆ ಸಂಬಂಧಿಸಿದಂಥ ಕೆಲ ವಸ್ತುಗಳು ಮತ್ತು ಕೆಲ ಮಹತ್ವದ ದಾಖಲೆಗಳು ಪತ್ತೆಯಾಗಿದ್ದು ವಶಕ್ಕೆ ಪಡೆಯಲಾಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಯುವತಿಗೆ ಮತ್ತೊಮ್ಮೆ ಎಸ್ಐಟಿ ನೋಟಿಸ್ ಅನ್ನು ನೀಡಿದೆ. ಇಮೇಲ್ ಮೂಲಕ ಎಸ್ಐಟಿ ಅಧಿಕಾರಿಗಳು ಸಿಡಿ ಯುವತಿಗೆ 2ನೇ ಬಾರಿ ನೋಟಿಸ್ ಅನ್ನು ಕಳುಹಿಸಿದ್ದಾರೆ. ಎಸ್ಐಟಿ ಕಳುಹಿಸಿದಂತ ಐಡಿಯಲ್ಲಿ ಒಂದು ರೀಡ್ ಆಗಿದೆ. ವಿಚಾರಣೆಗೆ ಹಾಜರಾಗಿ ಇಲ್ಲದಿದ್ರೆ ಎಲ್ಲಿದ್ದೀರಾ ಎಂದು ಮಾಹಿತಿಯನ್ನು ನೀಡಿ ಎಂದು ಎಸ್ಐಟಿ ನೋಟಿಸ್ ಅನ್ನು ನೀಡಿದೆ. ಹಾಗೆ ನೋಟಿಸ್ನಲ್ಲಿ ನಿಮಗೆ ರಕ್ಷಣೆ ಕೊಡಲಾಗುವಂಥದ್ದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನೋಟಿಸ್ ಮೇಲೆ ನೋಟಿಸ್ ನೀಡಿದರೂ ಕೂಡ ಇದುವರೆಗೂ ಸಿಡಿ ಯುವತಿ ಮಾತ್ರ ಪತ್ತೆ ಆಗ್ತಿಲ್ಲ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ರಾಜ್ಯ ಬಿಜೆಪಿ ಕುತೂಹಲಕಾರಿ ಟ್ವೀಟ್ ಅನ್ನು ಮಾಡಿದ್ದು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಕಿಂಗ್ ಪಿನ್ ಎನ್ನಲಾದಂಥ ಯುವಕರಿದ್ದಂಥ ಫೋಟೋವನ್ನ ಅಪ್ಲೋಡ್ ಮಾಡಿದೆ. ಹೆಗಲು ಮುಟ್ಟಿ ನೋಡಿಕೊಂಡಿದ್ದಕ್ಕೂ ಈ ಚಿತ್ರಕ್ಕೂ ಸಂಬಂಧವಿರಬಹುದೇ? ಮಾಸ್ಟರ್ ಮೈಂಡ್ ಮತ್ತು ರಿಂಗ್ ಮಾಸ್ಟರ್ ಒಂದೇ ಫ್ರೇಮ್ನಲ್ಲಿದ್ದಾರೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಇನ್ನು ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು, ಬಿಜೆಪಿಯ ಕೆಲ ನಾಯಕರ ವಿಚಾರ ತೆಗೆದು ಕೆಲ ಫೋಟೋಗಳ ಜೊತೆ ಟ್ವೀಟ್ ಮಾಡಿ ಕಾಲೆಳೆದಿದೆ. ಬಿಜೆಪಿ ಟ್ವೀಟ್ ಮಾಡ್ತಿದ್ದ ರಾಜ್ಯ ಕಾಂಗ್ರೆಸ್ ರೀಟ್ವೀಟ್ ಮಾಡಿ ತಿರುಗೇಟನ್ನು ನೀಡಿದೆ. ಸಿಎಂ ಬಿಎಸ್ವೈ ಪುತ್ರ ಬಿವೈ ವಿಜೇಂದ್ರ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ನಟಿ ರಾಗಿಣಿ ಹಾಗೂ ವಿಜೇಂದ್ರ ಇರುವಂತಹ ಫೋಟೋ ಬಗ್ಗೆ ಟ್ವೀಟ್ ಮಾಡಿರುವಂತಹ ಕಾಂಗ್ರೆಸ್, ಇವರು ಬರೀ ನಾಯಕರೋ ಮಹಾನಾಯಕರೋ ಉತ್ತರಿಸಿ ಎಂದು ಬಿಜೆಪಿಗೆ ಪ್ರಶ್ನೆ ಹಾಕಿದೆ. ತಾವು ಉತ್ತರಿಸದಿದ್ದಲ್ಲಿ ಅವರು ಉತ್ತರಿಸಬಹುದು ಎಂದು ಟಾಂಗನ್ನು ನೀಡಿದ್ದಾರೆ. ಸಿಎಂ ಪುತ್ರ ಬಿವೈ ವಿಜೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಾನು ಬಿಜೆಪಿ ಶಾಸಕರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡಲ್ಲ. ನನ್ನ ಎಲ್ಲಾ ಪ್ರಶ್ನೆಗಳನ್ನು ಕೇಳಿದ್ದೇನೆ. ಮಾರಿಷಸ್ಗೆ ವಿಜೇಂದ್ರ ಕುಟುಂಬ ಹೋಗಿತ್ತು. ಅಲ್ಲಿ ಹೋಗಿದ್ದು ಏತಕ್ಕೆ? ಇದು ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಶಿವಮೊಗ್ಗಕ್ಕೆ ಹೆಲಿಕಾಪ್ಟರ್ನಲ್ಲೇ ಓಡಾಟ ಮಾಡ್ತಿದ್ದಾರೆಂದು ದಾಖಲೆ ಸಮೇತ ತೋರಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ಹಲವು ಕೇಸ್ಗಳ ಬಗ್ಗೆ ಪ್ರಸ್ತಾಪಿಸಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿದ್ದಾರೆ. ತಾಕತ್ತಿದ್ರೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಿ ಅಂತ ಸವಾಲೊಡ್ಡಿದ್ದಾರೆ. ಅಷ್ಟೇ ಅಲ್ಲದೆ ಸಿಡಿ ಕೇಸ್ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ವಿಜೇಂದ್ರ ಅವರು ಹೆಲಿಕಾಪ್ಟರ್ನಲ್ಲೇ ಓಡಾಡ್ತಾ ಇದ್ದಾರೆ ಕಾರ್ಯಕ್ರಮಗಳಿಗೆ. ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೆಲಿಕಾಪ್ಟರ್ ಹೆಚ್ಚು ಉಪಯೋಗ ಮಾಡಿದ್ರೆ, ಒಬ್ಬ ರಾಜ್ಯದ ಉಪಾಧ್ಯಕ್ಷ ಹೆಲಿಕಾಪ್ಟರ್ನಲ್ಲಿ ಚಿತ್ರದುರ್ಗ ಶಿವಮೊಗ್ಗ ಓಡಾಡ್ತಾರಂತೆ.
ಇಷ್ಟು ಹಣ ಎಲ್ಲಿದು ಬಂತು? ಇದು ಸಾರ್ವಜನಿಕ ದುಡ್ಡು, ಜನರ ದುಡ್ಡು. ಅದ್ರ ಜೊತೆಗೆ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದಾರೆ ನಿನ್ನೆ, ಸಾಕ್ಷಿ ಕೊಡ್ಲಿಕ್ಕೆ. ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿ 20 ಎಕರೆ ಡಿನೋಟಿಫಿಕೇಶನ್ ಪ್ರಕರಣದ ಸಂಬಂಧ ಸಿಎಂ ಸೇರಿದಂತೆ ಕೆಲವರಿಗೆ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಡಿನೋಟಿಫಿಕೇಶನ್ ಕೇಸ್ ವಿಚಾರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ ಹಿನ್ನೆಲೆಯಲ್ಲಿ ಸಿಎಂ ಯಡಿಯೂರಪ್ಪ, ಸಚಿವ ಮುರುಗೇಶ್ ನಿರಾಣಿ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡುಗೆ ಸಂಕಷ್ಟ ಎದುರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಸೂಚನೆ ನೀಡಲಾಗಿದೆ. ಪ್ರಕರಣದ ಸಂಬಂಧ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಆಲಂ ಪಾಷಾ ಸಲ್ಲಿಸಿದಂಥ ರಿಟ್ ಅರ್ಜಿಯನ್ನು ಪರಿಗಣಿಸಿದಂಥ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ನಾ ಪೀಠ ಡಿನೋಟಿಫಿಕೇಶನ್ ಕೇಸ್ ವಿಚಾರಣೆಗೆ ಆದೇಶವನ್ನು ನೀಡಿದೆ. ಕೊಡಗು ಜನರ ನಿದ್ದೆಗೆಡಿಸಿರುವಂತಹ ಅಪಾಯಕಾರಿ ಹುಲಿಯ ಸುಳಿವೆ ಸಿಗ್ತಾ ಇಲ್ಲ. 3 ಬಲಿ ಪಡೆದಂತ ಹುಲಿ ಪತ್ತೆಗಾಗಿ ಪೊನ್ನಂಪೇಟೆಯ ಬೆಳ್ಳೂರಿನಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದು 150 ಸಿಬ್ಬಂದಿಯ 3 ತಂಡಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾವೆ. ಅಲ್ಲದೆ ಹುಲಿ ಜಾಡು ಪತ್ತೆಗೆಂದೇ ಚಾಮರಾಜನಗರದಿಂದ 4 ಸೋಲಿಗರನ್ನ ಕರೆಸಿಕೊಂಡಿರುವಂತಹ ಅರಣ್ಯ ಇಲಾಖೆ ಇನ್ನಿಲ್ಲದ ಸರ್ಕಸ್ ಅನ್ನು ನಡೆಸ್ತಾ ಇದೆ. ಹುಲಿಯ ಚಲನವಲನ ವೀಕ್ಷಿಸಲಿಕ್ಕೆ ಬೈನಾಕ್ಯುಲರ್ ಬಳಕೆಯನ್ನ ಮಾಡಲಾಗ್ತಾ ಇತ್ತು. ಹುಲಿಯ ಶಾಖ ಪತ್ತೆಗೆ ಥರ್ಮಾಮೀಟರ್ ಬಳಸ್ತಾ ಇದ್ದಾರೆ. ನ್ಯೂಸ್ 18 ಟೀಮ್ ಸ್ಥಳಕ್ಕೆ ಭೇಟಿಯನ್ನು ನೀಡುತ್ತಿದ್ದಂತೆ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಮತ್ತಷ್ಟು ಚುರುಕುಗೊಳಿಸಿದೆ. ಕೋಲಾರ ಜಿಲ್ಲೆಯ ಗಡಿಯಲ್ಲಿ ಆನೆ ಹಾವಳಿ ತಡೆಗೆ ಅರಣ್ಯ ಇಲಾಖೆ ಹರಸಾಹಸವನ್ನು ಪಡ್ತಾ ಇದೆ. ರೈತರ ತೋಟದ ದಾರಿಗೆ ಉಚಿತವಾಗಿ ಸೋಲಾರ್ ಫೆನ್ಸಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆ ಉಚಿತವಾಗಿ ಫೆನ್ಸಿಂಗ್ ಹಾಕಿಕೊಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಗಡಿ ತಳೂರು ಗ್ರಾಮದ ರೈತ ಸಂಪಂಗಿ ಗೌಡರ ತೋಟದ ಬಳಿ ಸೋಲಾರ್ ಫೆನ್ಸಿಂಗ್ ಹಾಕಲಾಗಿದ್ದು 15ಕ್ಕೂ ಹೆಚ್ಚು ರೈತರ ಬೆಳೆಗಳಿಗೆ ರಕ್ಷಣೆಯನ್ನ ಮಾಡಿಕೊಡಲಾಗಿದೆ. ಬಂಗಾರಪೇಟೆ ತಾಲೂಕಿನ ದೋಣಿಮಡುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವಂತಹ 10 ಹಳ್ಳಿಗಳಲ್ಲಿ ಕಾಡಾನೆಗಳು ಕಾಟ ಹೆಚ್ಚಾಗಿತ್ತು. ತಳೂರು ಹಾಗೂ ಬತ್ತಲಹಳ್ಳಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ 5 ಕಿಲೋಮೀಟರ್ ಉದ್ದ ಸೋಲಾರ್ ಫೆನ್ಸಿಂಗ್ ಹಾಕಲಿಕ್ಕೆ ಅರಣ್ಯ ಇಲಾಖೆ ಕ್ರಮವನ್ನು ಕೈಗೊಂಡಿದೆ. ಸಾಮಾಜಿಕ ತಾಣದ ಮೂಲಕ ಯುವತಿಯರಂತೆ ಸಂಪರ್ಕಿಸಿ ಪುರುಷರನ್ನ ವಂಚಿಸ್ತಾ ಇದ್ದಂಥ ಗ್ಯಾಂಗ್ ಅಂಧರಾಗಿದೆ. ಯುವತಿಯರ ಹೆಸರಿನಲ್ಲಿ ಸಾಮಾಜಿಕ ತಾಣಗಳಲ್ಲಿ ಖಾತೆ ತೆರೀತಾ ಇದ್ದಂಥ ಆರೋಪಿಗಳು ಸಲುಗೆಯನ್ನು ಬೆಳೆಸಿಕೊಂಡು ಅಶ್ಲೀಲ ನಗ್ನ ಫೋಟೋ ವಿಡಿಯೋಗಳನ್ನು ಪಡೆದುಕೊಳ್ತಾ ಇದ್ರು. ನಂತರ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದಾಗಿ ಬೆದರಿಸಿ ಸುಲಿಗೆಯನ್ನು ಮಾಡ್ತಾ ಇದ್ರು. ಪ್ರಕರಣದ ಬೆನ್ನತ್ತಿದ್ದಂಥ ಸಿಐಡಿ ಕ್ರೈಮ್ ವಿಭಾಗದ ಪೊಲೀಸರು ರಾಜಸ್ಥಾನ ಮೂಲದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಪರಿಚಿತರೊಂದಿಗೆ ವ್ಯವಹರಿಸುವಾಗ ಎಚ್ಚರ ವಹಿಸುವಂತೆ ಸೈಬರ್ ಕ್ರೈಮ್ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭೇಟಿಯನ್ನು ನೀಡಿ ಗುರುರಾಯರ ದರ್ಶನವನ್ನು ಪಡೆದಿದ್ದಾರೆ. ಮಂತ್ರಾಲಯದಲ್ಲಿ ಶ್ರೀ ಗುರು ವೈಭವೋತ್ಸವ ನಡೀತಾ ಇತ್ತು. ರಾಬರ್ಟ್ ಸಿನಿಮಾ ಯಶಸ್ವಿ ಪ್ರದರ್ಶನ ಸಂದರ್ಭದಲ್ಲಿ ನಟ ದರ್ಶನ್ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದಿದ್ದಾರೆ. ಈ ವೇಳೆ ಮಾತನಾಡಿದಂಥ ದರ್ಶನ್, ರಾಯರ ದರ್ಶನ ಪಡೆಯುವುದೇ ಪುಣ್ಯ, ಸಿನಿಮಾ ತನ್ನ ಪಾಡಿಗೆ ಯಶಸ್ವಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಒಂದೇನಂದ್ರೆ ಅದೆಲ್ಲ ಸೆಕೆಂಡರಿ ಸರ್. ಒಂದೇನಂದ್ರೆ ರಾಯರ್ ಬಂದು ನೋಡೋದೇ ಒಂದು ದೊಡ್ಡ ಖುಷಿ ಸರ್. ಸನ್ಮಾನ ಗಿನ್ಮಾನ ಇರಲಿ, ಯಾಕಂದ್ರೆ ತುಂಬ ವರ್ಷಗಳಾಗೋಯ್ತು ನಾನು ಬಂದಿಲ್ಲಿ. ಸರ್ ಪೈರಸಿ ಮಾಡಿದವ್ರು ಕೇಳ್ಬೇಕು ಸರ್. ಹಂಗಾದ್ರೆ ಅಲ್ಲ, ಅವ್ರು ಕೇಳ್ಬೇಕು ನೀವು ಅಷ್ಟೇ. ಪೈರಸಿ ಮಾಡಿ ನಿಮ್ಗೆ ಏನು ಸಿಗ್ತೀವಿ ಈಗ ಅಂತಂದು. ಈಗ ರಾಬರ್ಟ್ ಇದೆಯಲ್ಲ ಸರ್, ರಾಬರ್ಟ್ ಆಗಲಿ, ಆಮೇಲೆ ನೋಡೋಣ ಸರ್. ನೋಡೋಣ ಸರ್. ಇನ್ನೂ ಆ್ಯಕ್ಚುಲಿ ಇವತ್ತಿಗೆ 1 ವಾರ ಆಗಿದೆಯಲ್ಲ. ಇಲ್ಲ ಸರ್, ಸಿನಿಮಾ ನೋಡ್ತಾ ಇದ್ರೆ ಖುಷಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಜಯಪುರ ನಗರದ ಹಮಾಲರ ಕಾಲೋನಿ ಎದುರು ಲಾರಿ ಒಂದು ಹೊತ್ತಿ ಉರಿದಿದೆ. ವೆಲ್ಡಿಂಗ್ ಮಾಡುವಾಗ ಟ್ರಕ್ ಡೀಸೆಲ್ ಟ್ಯಾಂಕರ್ಗೆ ಬೆಂಕಿ ತಗುಲಿದ್ದು ಲಾರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ವಿದ್ಯುತ್ ಶಾಕ್ ತಗುಲಿ ಚೆಸ್ಕಾಂನ ಲೈನ್ ಮ್ಯಾನ್ ಸಾವನ್ನಪ್ಪಿರುವಂತಹ ದುರ್ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. ಕೆಆರ್ಪೇಟೆ ತಾಲೂಕಿನ ಮೂಕನಕೆರೆ ಗ್ರಾಮದಲ್ಲಿ ವಿದ್ಯುತ್ ಲೈನ್ ದುರಸ್ತಿ ಮಾಡುವ ವೇಳೆ ಚೋಕನಹಳ್ಳಿ ಗ್ರಾಮದ ರವಿ ಎಂಬಾತನಿಗೆ ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಚೆಸ್ಕಾಂ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರಲ್ಲಿ ದೇವಸ್ಥಾನದಲ್ಲಿ ಕೈ ಮುಗಿತಾ ಇದ್ದಂಥ ಮಹಿಳೆಯ ಜೊತೆ ಹುಡುಗರು ಅನುಚಿತವಾಗಿ ವರ್ತಿಸಿದ್ದಾರೆ. ಪ್ರಶ್ನಿಸಿದಂಥ ಗಂಡನ ಕೈ ಬೆರಳನ್ನೇ ಮುರಿದಿದ್ದಾರೆ. ಎಣ್ಣೆ ಏಟಿನಲ್ಲಿ ಧಾರ್ಮಿಕ ಸ್ಥಳದಲ್ಲಿ ಪುಂಡರು ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ. 6 ಮದ್ಯ ವ್ಯಸನಿ ಕಾಮಾಂಧರು ಕುಚೇಷ್ಟೆಯನ್ನು ಮಾಡಿದ್ದು ಅಜ್ಜಂಪುರ ತಾಲೂಕಿನ ಅಂತರಗಟ್ಟೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಅಜ್ಜಂಪುರ ಠಾಣೆಯಲ್ಲಿ ದಂಪತಿ ದೂರನ್ನು ನೀಡಿದ್ರು. 5 ಆರೋಪಿಗಳನ್ನು ಅಜ್ಜಂಪುರ ಪೊಲೀಸರು ಬಂಧಿಸಿ ಮತ್ತೋರ್ವನಿಗೆ ಬಲೆಯನ್ನು ಬೀಸಿದ್ದಾರೆ. ಕಟ್ಟಡ ಕಾಮಗಾರಿ ವೇಳೆ 2ನೇ ಮಹಡಿಯಿಂದ ಬಿದ್ದು ಕಾರ್ಮಿಕ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯ ಸಪ್ತಗಿರಿ ಲೇಔಟ್ನಲ್ಲಿ
ಕಟ್ಟಡ ಕಾಮಗಾರಿ ವೇಳೆ ರಾಯಚೂರು ಮೂಲದ ಕೋಟೇಶ್ವರ್ ಎಂಬ ಕಾರ್ಮಿಕ ಕಟ್ಟಡದಿಂದ ಬಿದ್ದು ಸಾವನ್ನಪ್ಪಿದ್ದಾರೆ. ಕಟ್ಟಡದ ಮಾಲೀಕ ರಾಘವೇಂದ್ರ ರಾವ್ ಹಾಗೂ ಗುತ್ತಿಗೆದಾರ ಕೃಷ್ಣಪ್ಪ ಪೆರುಮಾಳ್ ವಿರುದ್ಧ ನಿರ್ಲಕ್ಷ್ಯತನದ ಆರೋಪದಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ಜಿಲ್ಲಾಡಳಿತದಿಂದ ನಂಜನಗೂಡು ಮಹಾರಥೋತ್ಸವ ರದ್ದು ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಮುಂದೆ ಪಂಚ ಮಹಾರಥೋತ್ಸವ ನಡೆಸುವಂತೆ ಒತ್ತಾಯಿಸಿ ನಂಜನಗೂಡು ನಿವಾಸಿಗಳು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಪಂಚ ಮಹಾರಥೋತ್ಸವವನ್ನು ರದ್ದುಪಡಿಸಿದೆ. ಉಳಿದ ಪ್ರಮುಖ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತ ಹಾಗೂ ಇಂಗ್ಲೆಂಡ್ ನಡುವೆ 4ನೇ T20 ಪಂದ್ಯ ನಡೆಯಲಿದೆ. ಈಗಾಗಲೇ ಸರಣಿಯಲ್ಲಿ ಇಂಗ್ಲೆಂಡ್ 2-1 ಮುನ್ನಡೆಯನ್ನು ಸಾಧಿಸಿದ್ದು, ಇಂದಿನ ಪಂದ್ಯ ಟೀಂ ಇಂಡಿಯಾ ಸೋತ್ರೆ ಸರಣಿ ಇಂಗ್ಲೆಂಡ್ ಕೈವಶವಾಗಲಿದೆ. ಹೀಗಾಗಿ ಇಂದಿನ ಪಂದ್ಯ ಭಾರತಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ. ಲಹರಿ ಸಂಸ್ಥೆಯ ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಕೆ ಆರೋಪದಲ್ಲಿ ಗ್ಲ್ಯಾನ್ ಕಂಪನಿಗೆ ನೋಟಿಸ್ ನೀಡಲಾಗಿದೆ. ರೂಪೋಸೋ ಹೆಸರಿನ ತನ್ನದೇ ಸಾಮಾಜಿಕ ಜಾಲತಾಣ ಹೊಂದಿರುವಂತಹ ಗ್ಲ್ಯಾನ್ಸ್ ಅನುಮತಿ ಇಲ್ಲದೆ ಲಹರಿ ಸಂಸ್ಥೆಯ ಒಡೆತನದ ಹಾಡುಗಳನ್ನು ತನ್ನ ಬಳಕೆದಾರರಿಗೆ ನೀಡಿರುವಂತಹ ಆರೋಪದಡಿ ಕಾಪಿರೈಟ್ಸ್ ಉಲ್ಲಂಘನೆ ಪ್ರಕರಣ ಯಶವಂತಪುರ ಠಾಣೆಯಲ್ಲಿ ದಾಖಲಾಗಿದೆ. ಬೆಳ್ಳಂದೂರಿನ ಗ್ಲ್ಯಾನ್ಸ್ ಕಂಪನಿ ಮೇಲೆ ಪೊಲೀಸರು ದಾಳಿನ ಮಾಡಿ ಪರಿಶೀಲಿಸಿದ್ದಾರೆ. ಹಿಂದಿ, ತಮಿಳು, ತೆಲುಗು ಹಾಗೂ ಮಲಯಾಳಂ ಚಿತ್ರರಂಗಗಳ ಬಳಿಕ ನಟಿ ಶೋಭಿತಾ ಧುಲಿಪಾಲ ಹಾಲಿವುಡ್ಗೆ ಹಾರಿದ್ದಾರೆ. ಸ್ಲಮ್ ಡಾಗ್ ಮಿಲೇನಿಯರ್ ಮೂಲಕ ವಿಶ್ವದಾದ್ಯಂತ ಹೆಸರು ಮಾಡಿದಂಥ ಭಾರತೀಯ ಮೂಲದ ಅಮೆರಿಕ ನಟ ದೇವ್ ಪಟೇಲ್ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳ್ತಾ ಇರುವಂಥ ಮಂಕಿ ಮ್ಯಾನ್ ಚಿತ್ರದ ಮೂಲಕ ಶೋಭಿತಾ ಹಾಲಿವುಡ್ ಡೆಬ್ಯೂ ಮಾಡಿದ್ದಾರೆ. ಈಗಾಗಲೇ ಇಂಡೋನೇಷ್ಯಾದಲ್ಲಿ 4 ತಿಂಗಳ ಕಾಲ ಶೂಟಿಂಗ್ನಲ್ಲಿ ಭಾಗಿಯಾಗಿರುವಂಥ ಅವರು ಸದ್ಯ ಈ ಪ್ರಾಜೆಕ್ಟ್ ಬಗ್ಗೆ ಎಕ್ಸೈಟ್ ಆಗಿದ್ದಾರೆ.